ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಂಗಾಧರ್ ಬೇಂದ್ರೆ. ನೀವು ನೋಡ್ತಾ ಇದ್ದೀರಾ ರಮಾಬಾಯಿ ಟ್ಯುಟೋರಿಯಲ್. ಇಂದು ನಾವು 10ನೇ ತರಗತಿಯ ಇಂಪಾರ್ಟೆಂಟ್ ಚಾಪ್ಟರ್ ಆದಂತಹ ವಿದ್ಯುತ್ ಶಕ್ತಿ ಚಾಪ್ಟರ್ ಕಡೆಗೆ ಹೋಗೋಣ. ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್. ಸುಮಾರು 8 ಅಂಕಗಳಿಗೆ ಏನಪ್ಪ ಅಂತಂದ್ರೆ ಎಕ್ಸಾಮ್ನಲ್ಲಿ ಕೇಳ್ತಾನೆ. ವಿದ್ಯುತ್ ಶಕ್ತಿ ಸುಮಾರು SLC ಬೋರ್ಡ್ನಲ್ಲಿ ಅಂದಾಜು 8 ಅಂಕಗಳ ತನಕ ಏನಪ್ಪ ಅಂದ್ರೆ ಇಲ್ಲಿ ಕೇಳಬಹುದು. ಈ ವಿದ್ಯುತ್ ಶಕ್ತಿ ಚಾಪ್ಟರ್ನಲ್ಲಿ ನಮಗೆ ನೋಡಬಹುದಾದಂತಹ ಅಥವಾ ಅದರಲ್ಲಿ ಒಳಗೊಂಡಿರುವಂತಹ ಕೆಲವೊಂದು ಅಂಶಗಳದಾವೆ. ನಾವು ಆ ಅಂಶಗಳ ಮೇಲೆ ಆಧಾರವಾಗಿಟ್ಟುಕೊಂಡು ಏನಪ್ಪ ಅಂದ್ರೆ ಈ ಚಾಪ್ಟರ್ನ ಓದಿದರೆ ನಾವೇನಪ್ಪ ಅಂದ್ರೆ ಸಂಪೂರ್ಣವಾದಂತಹ ವಿದ್ಯುತ್ ಶಕ್ತಿ ಚಾಪ್ಟರ್ಗೆ 8 ಅಂಕಗಳನ್ನು ನಾವು ಪಡ್ಕೊಳ್ಬಹುದು. ಮೊದಲನೇದಾಗಿ ವಿದ್ಯುತ್ ಪ್ರವಾಹದ ಬಗ್ಗೆ, ಎರಡನೇದಾಗಿ ವಿದ್ಯುತ್ ಮಂಡಲ, ಮೂರನೇದಾಗಿ ಏನಪ್ಪ ಅಂತಂದರೆ ಇಲ್ಲಿ ವಿದ್ಯುತ್ ವಿಭವ ಮತ್ತು ವಿಭವಾಂತರ, ತದನಂತರ ಏನಪ್ಪ ಅಂದ್ರೆ ಓಮ್ನ ನಿಯಮ ಆಗಿದ ಮೇಲೆ ರೋಧಕಗಳ ಜೋಡಣೆಗಳು, ಅದರಲ್ಲಿ ಸರಣಿ ಮತ್ತು ಸಮಾಂತರ ಜೋಡಣೆಗಳಾಗಿರುತ್ತವೆ. ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ತದನಂತರ ಜೌಲ್ನ ಉಷ್ಣೋತ್ಪಾದನಾ ನಿಯಮ, ತದನಂತರ ವಿದ್ಯುತ್ ಸಾಮರ್ಥ್ಯ ಅನ್ನುವಂಥದ್ದು ಏನಪ್ಪ ಅಂದ್ರೆ ಈ ಚಾಪ್ಟರ್ನಲ್ಲಿ ಒಳಗೊಂಡಿರುವಂಥ ಅಂಶಗಳಾಗಿರುತ್ತವೆ. ನೋಡಿ ಮಕ್ಕಳೇ, ಒಳಗೊಂಡಿರುವಂಥ ಎಲ್ಲ ಅಂಶಗಳನ್ನು ಏನಪ್ಪ ಅಂತಂದರೆ ಈ ಒಂದು ಅಧ್ಯಯನದಲ್ಲಿ ನಾವು ನೋಡ್ತಾ ಹೋಗೋಣ. ಮೊಟ್ಟ ಮೊದಲದಾಗಿ ನಾನು ಈ ಪಾಠಕ್ಕೆ ಸಂಬಂಧಪಟ್ಟಂತೆಯೇ ಆ ಒಳಗೊಂಡಿರುವ ಅಂಶಗಳನ್ನು ಸ್ಟೆಪ್ ಬೈ ಸ್ಟೆಪ್ ಏನಪ್ಪ ಅಂದ್ರೆ ನೋಡ್ಕೋತಾ ಹೋಗೋಣ. ನೋಡಿ, ಮೊದಲನೇದಾಗಿ ನಾವು ಈ ವಿದ್ಯುತ್ ಶಕ್ತಿಯನ್ನು ನಾವು ಎಲ್ಲೆಲ್ಲ ಬಳಸಬಹುದು ಅಂತನ್ನುವಂಥದ್ದು. ಕೈಗಾರಿಕೆಗಳಾಗಿರ್ಬೋದು, ನೀರಾವರಿಯ ಪ್ರದೇಶಗಳಲ್ಲಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ಪ್ರತಿ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ವಿದ್ಯುತ್ ಅನ್ನುವಂಥದ್ದು ನಾವು ಬಳಕೆ ಮಾಡೇ ಮಾಡ್ತೀವಿ. ಹಾಗಾದರೆ ಈ ವಿದ್ಯುತ್ತು ಯಾವ ರೀತಿಯಾಗಿ ಹರಿಯುತ್ತದೆ? ವಿದ್ಯುತ್ ಒಂದು ನೀರಿನ ರೂಪದಲ್ಲಿ ಹರಿಯುತ್ತದೆ ಮಕ್ಕಳೇ. ಅಂತಂದರೆ ಸರ್ ವಿದ್ಯುತ್ ಅಂದ್ರೆ ನೀರು ಏನ್ರಿ ಅಂತ ಅನ್ನೋಕೆ ಹೋಗಬೇಡಿ. ಅಂದರೆ ಆ ರೂಪದಲ್ಲಿ ಯಾವ ರೀತಿಯಾಗಿ ಪೈಪಿನಿಂದ ನೀರು ಹರಿಯುತ್ತೆ ನೋಡ್ರಿ, ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಇಲ್ಲಿ ಹರಿಯುತ್ತದೆ. ಇವುಗಳನ್ನು ಏನಂತ ಕರೀತಾರಪ್ಪ ಅಂದ್ರೆ ಎಲೆಕ್ಟ್ರಾನ್ಗಳು ಅಂತಂದು ಕರೀತಾರೆ ನಾವು. ಅಂದರೆ ಈ ರೀತಿಯಾದಂಥ ಒಂದು ಪೈಪ್ನ ಅಂದರೆ ಒಂದು ವಯರ್ನಲ್ಲಿ ಏನಪ್ಪ ಅಂತಂದ್ರೆ ಈ ರೀತಿಯಾದಂತಹ ಏನಪ್ಪ ಅಂದ್ರೆ ಚಲನೆಯನ್ನು ನೋಡ್ತೇವೆ ನಾವು. ಓಕೆನಾ? ಈ ರೀತಿಯಾದಂಥ ಚಲನೆ, ಇವುಗಳನ್ನು ಏನಂತ ಕರೀತಾನೆ? ಎಲೆಕ್ಟ್ರಾನ್ಗಳಂತಂದು ಕರೀತಾನೆ. ತಲೆಯಲ್ಲಿ ಇಟ್ಕೊಳ್ಳಿ ಮಕ್ಕಳೇ, ಇವುಗಳನ್ನು ಎಲೆಕ್ಟ್ರಾನ್ಸ್ಗಳಂತ ಕರೀತಾನೆ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಈ ಎಲೆಕ್ಟ್ರಾನ್ಗಳ ಚಲನೆಯನ್ನ ಏನಂತಾನೆ? ಈ ಎಲೆಕ್ಟ್ರಾನ್ಗಳ ಚಲನೆಯನ್ನ ಏನೆಂದು ಕರೀತಾನಪ್ಪ ಅಂತಂದ್ರೆ ಅದು ವಿದ್ಯುದಾವೇಶ. ಏನು? ವಿದ್ಯುದಾವೇಶ. ವಿದ್ಯುದಾವೇಶ ಎಂದರೇನು? ಎಂದರೆ ಎಲೆಕ್ಟ್ರಾನ್ಗಳ ಚಲನೆಗೆ ಏನಂತ ಕರೀತಾನೆ? ವಿದ್ಯುದಾವೇಶ ಅಂತಂದು ಕರೀತಾನೆ. ಎಲೆಕ್ಟ್ರಾನ್ಗಳ ಚಲನೆಗೆ ವಿದ್ಯುದಾವೇಶ ಅಂತಂದು ಕರೀತಾನೆ. ಈ ವಿದ್ಯುದಾವೇಶದ ಒಂದು ಸಾಂಕೇತಿಕ ರೂಪವಾಗಿ ಏನಂತ ಹೇಳ್ತಾನಪ್ಪ ಅಂತಂದ್ರೆ ಅದು ಕ್ಯೂ, ಕ್ಯಾಪಿಟಲ್ ಕ್ಯೂ ಅನ್ನುವಂಥದ್ದು. ವಿದ್ಯುದಾವೇಶ ಅಂತಂದ್ರೆ ಎಲೆಕ್ಟ್ರಾನ್ಗಳ ಚಲನೆ, ಈ ರೀತಿಯಾದಂಥ ಎಲೆಕ್ಟ್ರಾನ್ಗಳ ಚಲನೆ. ಈ ಎಲೆಕ್ಟ್ರಾನ್ಗಳ ಚಲನೆನ ಏನಂತ ಕರೀತಾನೆ? ವಿದ್ಯುದಾವೇಶ ಅಂತಂದು ಕರೀತಾನೆ. ಅರ್ಥ ಆಗಿರ್ಬೋದು. ಒಂದೊಂದು ಸ್ಟೆಪ್ ಅನ್ನ ಇಲ್ಲಿ ಕಲಿತಾ ಹೋಗ್ಬೇಕು ಮಕ್ಕಳೇ. ವಿದ್ಯುದಾವೇಶ, ಇದನ್ನ ವಿದ್ಯುದಾವೇಶದ ಸಾಂಕೇತಿಕ ರೂಪವಾಗಿ ಕ್ಯೂ ಅಂತ ಕೊಟ್ಟರೆ ಅದರ ಒಂದು SI ಮೂಲಮಾನ, ಲಾಸ್ಟ್ ನನ್ನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಭೌತ ವಿಜ್ಞಾನದ ಏನಪ್ಪಾ ಅಂತಂದ್ರೆ ಪೇಪರನ್ನು ಬಿಡಿಸಿದ್ದೆ, ಅದರಲ್ಲಿ ನೀವು ನೋಡ್ಬೋದು. ಆ ಒಂದು ಕಾರಣಕ್ಕೋಸ್ಕರನೇ ಸರ್ ಭೌತ ವಿಜ್ಞಾನದಲ್ಲಿ ವಿದ್ಯುತ್ ಶಕ್ತಿ ಏನಪ್ಪ ಅಂದ್ರೆ ಹೇಳಿ ಅಂತನ್ನುವಂಥದ್ದು ನನ್ನ ಒಂದು ಯೂಟ್ಯೂಬ್ನ ಕಮೆಂಟ್ ಸೆಕ್ಷನಲ್ಲಿ ಬಂದಿಲ್ಲ. ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ನಲ್ಲಿ ಏನಪ್ಪ ಅಂದ್ರೆ ನಮ್ಮ ಮಕ್ಕಳು ವಿದ್ಯುತ್ ಶಕ್ತಿ ಬಗ್ಗೆ ಹೇಳಿ ಸರ್ ಅಂತ ಅಂದಾಕ್ಷಣ ಏನಪ್ಪ ಅಂದ್ರೆ ನಾನು ಇವತ್ತು ವಿದ್ಯುತ್ ಶಕ್ತಿಯ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಅತ್ಯಂತ ಹೆಚ್ಚಿಗೆ ನಿಮ್ಗೆ ಯಾವುದೇ ಒಂದು ಡೌಟ್ ಇದ್ದರೆ ಯೂಟ್ಯೂಬ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮಕ್ಕಳೇ. ಓಕೆನಾ? ಇಲ್ಲಿ ವಿದ್ಯುದಾವೇಶದ ಸಾಂಕೇತಿಕ ರೂಪ ಕ್ಯೂ ಆದರೆ ಇದರ ಒಂದು SI ಮೂಲಮಾನ ಏನಾಗಿರುತ್ತೆ?
ಹೇಳಿದೆ. SI ಅಂತಂದ್ರೆ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್. SI ಮೂಲಮಾನ ಏನಾಗಿದೆ? ಅದು ಕೂಲಂ. ಏನಾಗಿದೆ? ಕೂಲಂ. ಕೂಲಂ. ಕೂಲಂ ಅನ್ನ ಏನಂತ ಕರೀತಾರೆ? ಒಂದು ಸಾಂಕೇತಿಕ ರೂಪವಾಗಿ ಸಿ, ಕ್ಯಾಪಿಟಲ್ ಸಿ ಅಂತಂದ್ರೆ. ಓಕೆನಾ? ಇಲ್ಲಿ ವಿದ್ಯುದಾವೇಶ ಅಂತಂದ್ರೆ ಎಲೆಕ್ಟ್ರಾನ್ಗಳ ಚಲನೆ. ಎಲೆಕ್ಟ್ರಾನ್ಗಳ ಚಲನೆಯನ್ನು ವಿದ್ಯುದಾವೇಶ ಅಂತ ಕರೀತಾರೆ. ಅದರ ಒಂದು ಸಾಂಕೇತಿಕ ರೂಪ ಕ್ಯೂ ಆದರೆ ಅದರ SI ಮೂಲಮಾನ ಏನಪ್ಪಾ ಅಂತಂದ್ರೆ ಕೂಲಂ, ಅಂದ್ರೆ ಸಿ ಅಂತಂದ ಅರ್ಥ. ಹಾಗಾದರೆ ಒಂದು ವಿದ್ಯುದಾವೇಶದಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳಿರುತ್ತವೆ? ಬೇಕಲ್ಲ ಮಕ್ಕಳೇ? ಒಂದು ವಿದ್ಯುದಾವೇಶದಲ್ಲಿ 6 × 10⁻18 ಎಲೆಕ್ಟ್ರಾನ್ಗಳಿರುತ್ತವೆ. ಒಂದು ಎಕ್ಸಾಮ್ಸ್ನಲ್ಲಿ ಕೇಳಿರುವಂಥದ್ದು ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗಿದೆ. ಆದರೆ ಇದು ಕೇಳಿಲ್ಲ, ಇದರ ನಂತರ ಬರುವಂಥದ್ದು ಕೇಳಿದ. ಬ್ರಾಕೆಟ್ನಲ್ಲಿ ಹಾಕಿರೋದು ನೀವು ಟೆಕ್ಸ್ಟ್ ಬುಕ್ಕನ್ನು ತೆಗೆದು ನೋಡಿದಾಗ ಗೊತ್ತಾಗುತ್ತೆ. 6 × 10⁻18 ಏನಪ್ಪಾ ಅಂದ್ರೆ ಒಂದು ಕೂಲಂನಲ್ಲಿ ಕಂಡು ಬರುವಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಆದರೆ, ಅದೇ ಒಂದು ಎಲೆಕ್ಟ್ರಾನ್ಗಳಲ್ಲಿ ಎಷ್ಟು ಕೂಲಂ ಕಂಡು ಬರುತ್ತದೆ ಅಂತಂದ್ರೆ 1.6 × 10⁻−19 ಕೂಲಂ. ನೋಡಿ, ಒಂದು ಕೂಲಂನಲ್ಲಿ 6 × 10⁻18 ಎಲೆಕ್ಟ್ರಾನ್ಗಳು ಕಂಡು ಬಂದರೆ, ಅದೇ ಒಂದು ಎಲೆಕ್ಟ್ರಾನ್ನಲ್ಲಿ 1.6 × 10⁻−19 ಕೂಲಂಗಳೇನಪ್ಪ ಅಂದ್ರೆ ಇಲ್ಲಿ ಕಂಡು ಬರ್ತಾವ ಮಕ್ಕಳೇ. ಇದನ್ನ ನೀವೇನಪ್ಪ ಅಂತಂದ್ರೆ ನೆನ್ಪಿಟ್ಕೊಳ್ಬೇಕಾಗಿರುತ್ತದೆ. 10ನೇ ತರಗತಿಯ ವಿಜ್ಞಾನ ಪರೀಕ್ಷೆಯಲ್ಲಿ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಕೇಳಿರುವಂತಂದ್ರೆ, ಹೆಚ್ಚು ಕೇಳಿಲ್ಲ, ಯಾವಾಗಲೂ ಒಂದು ಸರ್ತಿ ಕೇಳಿರೋದು, ಬಟ್ ಆದರೂ ಸಹ ಇದನ್ನು ನೆನ್ಪಿಟ್ಕೊಳ್ಬೇಕು. ನೋಡಿ, ಇಲ್ಲಿ ಬೋರ್ಡ್ ಮೇಲೆ ಇವಾಗ ತಾನೇ ಬರೆದಿರೋದು ಎಲ್ಲವನ್ನ ಮತ್ತೆ ಪುನಃ ಏನಪ್ಪಾ ಅಂದ್ರೆ ರಿಪೀಟ್ ಮಾಡಿ ತದನಂತರ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ವಿದ್ಯುದಾವೇಶ ಎಂದರೆ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಾನ್ಗಳ ಚಲನೆಯನ್ನ ವಿದ್ಯುದಾವೇಶ ಅಂತ ಕರೀತಾರೆ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಈ ವಿದ್ಯುದಾವೇಶದ ಸಾಂಕೇತಿಕ ರೂಪ ಕ್ಯೂ ಆದರೆ ಇದರ SI ಮೂಲಮಾನ ಕೂಲಂ ಅಂದ್ರೆ ಸಿ ಆಗಿರುತ್ತದೆ. ಅದೇ ರೀತಿಯಾಗಿ ವಿದ್ಯುದಾವೇಶಗಳ ಏನಪ್ಪಾ ಅಂತಂದ್ರೆ ಒಂದು ವಿದ್ಯುದಾವೇಶವು 6 × 10⁻18 ಎಲೆಕ್ಟ್ರಾನ್ಗಳಿಗೆ ಸಮನಾಗಿದ್ದರೆ ಒಂದು ಎಲೆಕ್ಟ್ರಾನ್ 1.6 × 10⁻−19 ಕೂಲಂಗೆ ಸಮನಾಗಿರುತ್ತದೆ ಅಂತನ್ನುವಂಥದ್ದು ಇಲ್ಲಿ ನಾವು ವಿದ್ಯುದಾವೇಶದ ಬಗ್ಗೆ ತಿಳ್ಕೊಂಡ್ರಿ. ಸರ್, ಈ ಒಂದು ಚಾಪ್ಟರ್ ತುಂಬ ಕಠಿಣವಾಗಿದೆ ಅಂತಂದು ಹೇಳ್ತೀರಿ. ಕಠಿಣತೆ ಇಲ್ಲ, ಪಾಯಿಂಟ್ ಟು ಪಾಯಿಂಟ್ ನೀವು ಒಂದೊಂದು ಪಾಯಿಂಟನ್ನು ಅರ್ಥ ಮಾಡ್ಕೋತಾ ಹೋಗಿ. ಯಾವುದೇ ಒಂದು ಪಾಯಿಂಟ್ ಅರ್ಥ ಆಗಲಿಲ್ಲ ಅಂತ ತಿಳ್ಕೊರಿ, ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಓಕೆನಾ? ನೋಡ್ಕೊಳ್ಳಿ. ಈ ವಿದ್ಯುದಾವೇಶದ ಬಗ್ಗೆ ನಿಮಗೆಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ. ಈಗ ನೆಕ್ಸ್ಟ್ ಇದರ ನಂತರ ಏನಿದೆ ಅಂತನ್ನುವಂಥದ್ದನ್ನು ನೋಡೋಣ. ವಿದ್ಯುದಾವೇಶದ ಬಗ್ಗೆ ಇವಾಗ ತಾನೇ ನೋಡಿದ್ವಿ. ಇವಾಗ ಏನಪ್ಪಾ ಅಂತಂದ್ರೆ ನಾವು ನೇರವಾಗಿ ಒಂದು ಡೆಫಿನೇಷನ್ನ ಹೇಳ್ಬಿಡ್ತೀನಿ. ಆ ಡೆಫಿನೇಷನ್ ಅಲ್ಲಿ ವಿದ್ಯುದಾವೇಶ ಯಾಕೆ ಹೇಳಿದೆ ಅಂತನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ನೋಡಿ ಮಕ್ಕಳೇ, ವಿದ್ಯುದಾವೇಶಗಳ ಚಲನೆಯನ್ನ, ವಿದ್ಯುತ್ ಆವೇಶದ ಚಲನೆಯನ್ನ ಏನಂತ ಕರೀತಾನಪ್ಪ ಅಂತಂದ್ರೆ ವಿದ್ಯುತ್ ಪ್ರವಾಹ ಅಂತಂತ ಕರೀತಾನೆ. ಏನಪ್ಪಾ ವಿದ್ಯುತ್ ಪ್ರವಾಹ ಅಂತಂದ್ರೆ ಇದು ತುಂಬಾ ಸರ್ತಿ ಕೇಳ್ತಾನೆ ಪ್ರಶ್ನೆ ಮಕ್ಕಳೇ ಎಕ್ಸಾಮ್ ನಲ್ಲಿ ಇದ್ರ ಬಗ್ಗೆ. ವಿದ್ಯುತ್ ಪ್ರವಾಹ ಅಂತಂದ್ರೆ ವಿದ್ಯುದಾವೇಶದ ಚಲನೆ. ವಿದ್ಯುದಾವೇಶದ ಚಲನೆಯನ್ನ ಏನಂತ ಕರೀತಾನೆ? ವಿದ್ಯುತ್ ಪ್ರವಾಹ ಅಂತ ಕರೀತಾನೆ. ಹಾಗಾದ್ರೆ ವಿದ್ಯುದಾವೇಶ ಅಂತಂದ್ರೆ ಎಲೆಕ್ಟ್ರಾನ್ಗಳ ಚಲನೆ. ಅಂದ್ರೆ ಎಲೆಕ್ಟ್ರಾನ್ಗಳ ಚಲನೆ ಎಲ್ಲಿರ್ತದ ಅಲ್ಲಿ ಏನಾಗಿರ್ತದ ವಿದ್ಯುತ್ ಪ್ರವಾಹ ಕಂಪಲ್ಸರಿಯಾಗಿ ನಡೀತದ ಅಂತ ಅರ್ಥ. ಸಿಂಪಲ್ ಮಕ್ಕಳೇ. ವಿದ್ಯುದಾವೇಶ ಅಂತಂದ್ರೆ ಅಲ್ಲಿ ಎಲೆಕ್ಟ್ರಾನ್ಗಳ ಚಲನೆ ನಡೀತದೆ. ವಿದ್ಯುತ್ ಪ್ರವಾಹ ಅಂತಂದ್ರೆ ವಿದ್ಯುದಾವೇಶದ ಚಲನೆ. ವಿದ್ಯುದಾವೇಶ ಅಂತಂದ್ರೆ ಎಲೆಕ್ಟ್ರಾನ್ಗಳ ಚಲನೆ. ವಿದ್ಯುತ್ ಪ್ರವಾಹ ಅಂತಂದ್ರೆ ವಿದ್ಯುದಾವೇಶದ ಚಲನೆ ಆಗಿರುತ್ತದೆ. ಇಲ್ಲಿ ವಿದ್ಯುದಾವೇಶದ ಚಲನೆ ಅಂತಂದ್ರೆ ಎಲೆಕ್ಟ್ರಾನ್ಗಳ ಚಲನೆ ಅಂತ ಅರ್ಥ. ಈ ವಿದ್ಯುತ್ ಪ್ರವಾಹದ ಸಾಂಕೇತಿಕ ರೂಪ ಏನಾಗಿದೆ? ಐ ಆಗಿದೆ, ಕ್ಯಾಪಿಟಲ್ ಐ. ಅದೇ ರೀತಿಯಾಗಿ ಇದರ SI ಮೂಲಮಾನ ಏನಾಗಿದೆ? ಆಂಪಿಯರ್, ಎ. ಆಂಪಿಯರ್. ಹಾಗಾದರೆ ಆಂಪಿಯರ್ನ ಯಾವ ಒಂದು ಮಾಪನದಲ್ಲಿ ಅಳಿತಾನೆ? ಇದನ್ನ ಏನಪ್ಪಾ ಅಂದ್ರೆ ಪ್ರತಿ ಸಲ
ಅಟ್ಲೀಸ್ಟ್ 2 ಇಯರ್ ಒಂದು ಸರ್ತಿ ಏನಪ್ಪ ಅಂದ್ರೆ ಪ್ರಶ್ನೆ ಕೇಳಿರೋದು ನಾನು ನೋಡಿದ್ದೀನಿ, ಗಮನಿಸಿದ್ದೀನಿ. ಸರ್ ಮೇನ್ ಎಕ್ಸಾಮ್ನಲ್ಲಿ ಆಗಿರಬಹುದು, ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರಬಹುದು, ಅಥವಾ SA2ನಲ್ಲಿ ಅಥವಾ SA1ನಲ್ಲಿ ಆಗಿರಬಹುದು. ಈ ರೀತಿಯಾದಂಥ ಪ್ರಶ್ನೆ ಏನಪ್ಪ ಅಂದ್ರೆ ಕಂಪಲ್ಸರಿಯಾಗಿ ಕೇಳ್ತಾರೆ. ಮತ್ತೆ ಶಾಲೆಯಲ್ಲೇ ತೆಗೆದುಕೊಳ್ಳುವಂಥ ಎಕ್ಸಾಮ್ಸ್ನಲ್ಲಿ ಏನಪ್ಪ ಅಂದ್ರೆ ಇದು ಪ್ರಶ್ನೆ ಕೇಳಿದ್ದಾನೆ. ವಿದ್ಯುತ್ ಪ್ರವಾಹದ SI ಮೂಲಮಾನ ಆಂಪಿಯರ್ ಆದರೆ ಆಂಪಿಯರ್ ಅನ್ನ ಅಳೆಯುವ ಮಾಪಕ ಯಾವುದಪ್ಪ ಅಂತಂದ್ರೆ ಅದು ಅಮ್ಮೀಟರ್. ಯಾವುದು? ಅಮ್ಮೀಟರ್. ನೋಡಿ ಮಕ್ಕಳೇ, ಅಮ್ಮೀಟರ್ ನಲ್ಲಿ ಏನಪ್ಪಾ ಅಂದ್ರೆ ಆಂಪಿಯರ್ ಅನ್ನುವಂಥದ್ದು ನಾವು ಅಳಿತೇವೆ. ಅಂದ್ರೆ ಆಂಪಿಯರ್ನ ಅಮ್ಮೀಟರ್ ಅನ್ನುವಂಥ ಒಂದು ಮಾಪಕದಲ್ಲಿ ಅಳಿತೇವೆ. ಇಲ್ಲಿ ಎರಡು ರೀತಿಯಾದಂಥ ಪ್ರಶ್ನೆಗಳನ್ನ ಕೇಳ್ತಾನೆ. ಒಂದು ವಿಭವಾಂತರದಲ್ಲಿ ಬರುತ್ತದೆ. ವಿಭವಾಂತರ ಅಂದರೇನು? ಅದರ ಒಂದು SI ಮೂಲಮಾನ ವೋಲ್ಟ್ ಆಗಿದ್ದರೆ ಅದನ್ನ ಎಲ್ಲಿ ಯಾವ ಒಂದು ಉಪಕರಣದಲ್ಲಿ ಬಳಸ್ತೇವಪ್ಪ ಅಂತಂದ್ರೆ ಅದನ್ನ ವೋಲ್ಟಾಮೀಟರ್ ನಲ್ಲಿ ಏನಪ್ಪಾ ಅಂದ್ರೆ ಬಳಸ್ತೇವೆ ಅಂತ ಅನ್ನುವಂಥದ್ದನ್ನ ಅಲ್ಲಿ ಇದೆ. ಅದನ್ನ ಏನಪ್ಪಾ ಅಂದ್ರೆ ಇಲ್ಲಿ ನಿಮಗೆ ಕೊಟ್ಟಿರೋದು. ಆಂಪಿಯರ್ನ ಯಾವ ಒಂದು ಮಾಪನದಲ್ಲಿ ಬಳಸ್ತೇವೆ ಅಂತಂದ್ರೆ ಅದು ಅಮ್ಮೀಟರ್ ನಲ್ಲಿ ಬಳಸ್ತೇವೆ ಅಂತ ಅನ್ನುವಂಥದ್ದು ಇಲ್ಲಿ ಕೊಟ್ಟಿದೆ. ನೋಡಿ, ಸಿಂಪಲ್ ಆಗಿದೆ. ವಿದ್ಯುತ್ ಪ್ರವಾಹ ಅಂತಂದ್ರೆ ವಿದ್ಯುದಾವೇಶದ ಚಲನೆ. ಹಾಗಾದರೆ ಈ ವಿದ್ಯುದಾವೇಶದ ಸಾಂಕೇತಿಕ ರೂಪ I ಆದರೆ ಇದರ SI ಮೂಲಮಾನ ಏನಾಗಿದೆ? ಆಂಪಿಯರ್ A ಆಗಿದೆ. ಆಂಪಿಯರ್ ಅನ್ನ ಬಳಸುವಂತಹ ಮಾಪನ ಅಮ್ಮೀಟರ್. ಈ ರೀತಿಯಾದಂಥ ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ವಿದ್ಯುತ್ ಪ್ರವಾಹದ ಬಗ್ಗೆ ನೋಡುತ್ತೀರಿ. ಈಗ 10ನೇ ತರಗತಿಯ ವಿದ್ಯುತ್ ಶಕ್ತಿ ಚಾಪ್ಟರ್ ನಲ್ಲಿ ಮೊದಲ ಒಂದು ಮೇನ್ ಪಾಯಿಂಟ್ ನಲ್ಲಿ ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಮಂಡಲದ ಬಗ್ಗೆ ಕೊಟ್ಟಿದ್ದಿದೆ ಮಕ್ಕಳೇ. ಇಲ್ಲಿ ವಿದ್ಯುತ್ ಪ್ರವಾಹ ಆಯಿತು. ವಿದ್ಯುತ್ ಮಂಡಲ ಅಂತಂದ್ರೆ ಏನು ಅಂತನ್ನುವಂಥದ್ದು. ವಿದ್ಯುತ್ ಮಂಡಲ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಿರಂತರ ಮತ್ತು ಆವೃತವಾದಂತಹ ಚಲನೆಯನ್ನ, ವಿದ್ಯುತ್ ಪ್ರವಾಹದ ಚಲನೆಯನ್ನ ಏನಂತ ಕರೀತಾವಪ್ಪ ಅಂತಂದ್ರೆ ಇಲ್ಲಿ ವಿದ್ಯುತ್ ಮಂಡಲ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ನಾವೊಂದು ಇಲ್ಲಿ ಡೈಗ್ರಾಮ್ ಅನ್ನ ಇಳಿಸ್ತೀನಿ. ಇದು ಏನಿದೆಯಪ್ಪ ಅಂದ್ರೆ ಒಂದು ಬಲ್ಬ್ ಇದೆ ಅಂತ ತಿಳ್ಕೊಳ್ಳಿ ಮಕ್ಕಳೇ. ಇದೊಂದು ಬಲ್ಬ್ ಇದೆ. ಇಲ್ಲಿ ಒಂದು ಬ್ಯಾಟರಿ, ಇಲ್ಲೊಂದು ಸ್ವಿಚ್, ಇಲ್ಲೊಂದು ಆಂಪಿಯರ್ ಸ್ವಿಚ್. ಓಕೆನಾ? ಪ್ರತಿಯೊಂದಕ್ಕೂ ಏನಪ್ಪ ಅಂದ್ರೆ ನಾನು ಮಾರ್ಕ್ ಮಾಡಿರ್ತೀನಿ. ಈ ರೀತಿಯಾದಂಥ ವಿದ್ಯುತ್ ಏನಪ್ಪ ಅಂದ್ರೆ ಪ್ರವಾಹ ಹರಿತಾ ಇದೆ ತಿಳ್ಕೊಳ್ಳಿ. ಇದು ಪ್ಲಸ್, ಇದು ಮೈನಸ್. ಈ ರೀತಿಯಾದಂಥ ವಿದ್ಯುತ್ ಪ್ರವಾಹ ಹರಿತಾ ಇದೆ. ಇದು ಬ್ಯಾಟರಿ, ಇದು ಪ್ಲಸ್ ಮೈನಸ್ಸು, ಇದಕ್ಕೆ ಸ್ವಿಚ್ಚು, ಇದು ಆಂಪಿಯರು, ಇದೇನಪ್ಪ ಅಂದ್ರೆ ಬಲ್ಬ್. ಓಕೆ, ನಿಮಗೆ ಚಿತ್ರ ಗೊತ್ತಾಗಿರ್ಬೋದು. ಇದನ್ನು ಏನಪ್ಪ ಅಂದ್ರೆ ಕೇಳಿದಾನೆ. ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ಅಷ್ಟೊಂದು ಹೆಚ್ಚಿನ ಪ್ರಶ್ನೆ ಕೇಳಿಲ್ಲ, ಆದ್ರೂ ನೆನ್ಪಿಟ್ಕೊಳ್ಳಿ. ವಿದ್ಯುತ್ ಮಂಡಲದ ಏನಪ್ಪ ಅಂದ್ರೆ ಸರಳವಾದಂಥ ಚಿತ್ರವನ್ನು ಬಿಡಿಸಿ ಮತ್ತು ಭಾಗಗಳನ್ನು ಗುರುತಿಸಿ ಅನ್ನುವಂಥದ್ದು ಕೇಳಿದಾನೆ. ಈ ರೀತಿಯಾದಂಥ ಚಿತ್ರವನ್ನು ಬಿಡಿಸ್ಬೇಕು. ನೋಡಿ ಮಕ್ಕಳೇ, ಇಲ್ಲಿ ನಾನೇನು ಮಾಡಿದ್ದೀನಪ್ಪ ಅಂದ್ರೆ ಸ್ವಿಚ್ಚನ್ನು ಆನ್ ಮಾಡಿದ್ದೀನಿ. ಆನ್ ಮಾಡಿದಾಗ ಬ್ಯಾಟರಿಯ ಮುಖಾಂತರವಾಗಿ ಬಲ್ಬ್ ಹೋಗ್ತಾ ಇದೆ, ಮತ್ತೆ ಆಮ್ಮೀಟರ್ ಮುಖಾಂತರ ಹೋಗ್ತಾ ಇದೆ. ಅಂದ್ರೆ ಒಂದು ನಿರಂತರ ಮತ್ತು ಆವೃತವಾದಂತಹ ವಿದ್ಯುತ್ ಚಲನೆ ಏನಪ್ಪ ಅಂದ್ರೆ ಇಲ್ಲಿ ವಿದ್ಯುತ್ ಪ್ರವಾಹದ ಚಲನೆಯನ್ನ ಕಂಡು ಬರ್ತದೆ. ಅಂದ್ರೆ ನೋಡಿ ಮಕ್ಕಳೇ, ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಒಂದು ಬಟನ್, ಒಂದು ಲೈಟ್ ಹಾಕೋದಿದೆ ಮನೆಯಲ್ಲಿ. ಒಂದು ಬಟನ್ ಅನ್ನ ಚಾಲು ಮಾಡ್ತೀರಿ, ಚಾಲು ಮಾಡಿದಾಗ ಲೈಟ್ ಆನ್ ಆಗುತ್ತೆ, ಬಟನ್ ಬಂದ್ ಮಾಡಿದಾಗ ಲೈಟ್ ಆಫ್ ಆಗುತ್ತೆ. ಅಂದ್ರೆ ಆ ಬಟನ್ ಚಾಲು ಮಾಡಿದಾಗ ವಿದ್ಯುತ್ ಪ್ರವಾಹ ಏನಾಗುತ್ತೆ? ನಿರಂತರವಾಗಿ ಆ ಬಲ್ಪಿಗೆ ಹೋಗ್ತಾ ಇರುತ್ತೆ. ನಿರಂತರವಾಗಿ ಆವೃತವಾಗಿ, ಅಂದ್ರೆ ಹೋಗೋದು ಮತ್ತೆ ಬರೋದು, ಹೋಗೋದು ಮತ್ತೆ ಬರೋದು. ಈ ರೀತಿಯಾದಂಥ ಕೆಲಸವನ್ನ ಮಾಡ್ತಾ ಇದ್ರೆ ಅದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ವಿದ್ಯುತ್ ಮಂಡಲ ಅಂತ ಕರಿತೀವಿ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಸ್ವಿಚ್ ಅನ್ನು ಆನ್ ಮಾಡಿದಾಗ ಬ್ಯಾಟರಿಯ ಮುಖಾಂತರ ಬಲ್ಪಿಗೆ ಹೋಯ್ತು. ಅದರ ನಂತರ ಆಂಪಿಯರ್ ಅನ್ನ ಯಾಕೆ ಇಟ್ಟಿದೆ ಅಂತಂದ್ರೆ ಎಷ್ಟು ವೋಲ್ಟೇಜ್ ನಲ್ಲಿ ಏನಪ್ಪಾ ಅಂದ್ರೆ ಹೋಗುತ್ತೆ, ಎಷ್ಟು ಆಂಪಿಯರ್ ನಲ್ಲಿ ಹೋಗುತ್ತೆ ಅಂತನ್ನುವಂಥದ್ದನ್ನ ಇಲ್ಲಿ ನಾವು ನೋಡಬಹುದು. ಈ ರೀತಿಯಾದಂಥ ಏನಪ್ಪಾ ಅಂದ್ರೆ ಇದೆ ವಿದ್ಯುತ್ ಮಂಡಲ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಿರಂತರ ಮತ್ತು ಆವೃತವಾದಂತಹ ಚಲನೆ. ಎದರದು? ವಿದ್ಯುತ್ ಪ್ರವಾಹದ್ದು. ಇಷ್ಟು ಏನಪ್ಪಾ ಅಂತಂದ್ರೆ ನಾವು ಈ ಒಂದು ತರಗತಿಯಲ್ಲಿ ನೋಡಿರ್ತೀವಿ. ಮೊದಲನೇದಾಗಿ ವಿದ್ಯುತ್ ಆವೇಶ. ವಿದ್ಯುತ್ ಆವೇಶ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಾನ್ಗಳ ಚಲನೆ ಆಗಿರುತ್ತದೆ. ಎಲೆಕ್ಟ್ರಾನ್ಗಳ ಚಲನೆಯನ್ನ ವಿದ್ಯುತ್ ಆವೇಶ ಅಂತ ಕರೀತಾರೆ. ಈ ವಿದ್ಯುತ್ ಆವೇಶದ ಒಂದು ಸಾಂಕೇತಿಕ ರೂಪ ಏನಾಗಿರುತ್ತೆ? Q ಆಗಿರುತ್ತದೆ. ಅದೇ ರೀತಿಯಾಗಿ ವಿದ್ಯುತ್ ಆವೇಶದ SI ಮೂಲಮಾನ ಕೂಲಂ, ಅದನ್ನ C ಅಂತನ್ನುವಂಥದ್ರ ಮುಖಾಂತರ ಬರೀತೇವೆ. ಅದೇ ರೀತಿಯಾಗಿ ವಿದ್ಯುತ್ ಆವೇಶವನ್ನು 6 × 10⁻18 ಎಲೆಕ್ಟ್ರಾನ್ಗಳಿಗೆ ಸಮನಾಗಿದ್ದರೆ ಒಂದು ಎಲೆಕ್ಟ್ರಾನು 1.6 × 10⁻−19 ಕೂಲಂಗೆ ಸಮನಾಗಿರುತ್ತದೆ ಅಂತನ್ನುವಂಥದ್ದು ಹೇಳಿದ್ದೀನಿ. ತದನಂತರ ವಿದ್ಯುತ್ ಪ್ರವಾಹ ಅಂತಂದ್ರೆ ಏನಪ್ಪಾ ಅಂತಂದ್ರೆ ವಿದ್ಯುದಾವೇಶಗಳ ಚಲನೆಯನ್ನ ಏನಂತ ಕರೀತಾನಪ್ಪ ಅಂದ್ರೆ ವಿದ್ಯುತ್ ಪ್ರವಾಹ ಅಂತಂದು ಕರೀತಾನೆ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಈ ವಿದ್ಯುತ್ ಪ್ರವಾಹದ ಸಾಂಕೇತಿಕ ರೂಪ I ಆದರೆ ಇದರ ಒಂದು SI ಮೂಲಮಾನ ಆಂಪಿಯರ್ ಆಗಿದೆ. ಇದನ್ನು ಅಳೆಯುವಂತ ಮಾಪಕ ಅಥವಾ ಮಾಪನ ಯಾವುದಪ್ಪ ಅಂದ್ರೆ ಅದು ಅಮ್ಮೀಟರ್ ನಲ್ಲಿ ಆಗಿರುತ್ತದೆ.
ಅದೇ ರೀತಿಯಾಗಿ ವಿದ್ಯುತ್ ಮಂಡಲ ಅಂತಂದ್ರೆ ನಿರಂತರ ಮತ್ತು ಆವೃತವಾದಂತಹ ವಿದ್ಯುತ್ ಪ್ರವಾಹದ ಚಲನೆಯನ್ನ ಏನಂತ ಕರಿತಾನಪ್ಪ ಅಂತಂದ್ರೆ ವಿದ್ಯುತ್ ಮಂಡಲ ಅಂತಂದು ಕರಿತಾನೆ. ಈ ವಿದ್ಯುತ್ ಮಂಡಲದಲ್ಲಿ ಏನಪ್ಪಾ ಅಂದ್ರೆ ಈ ರೀತಿಯಾದಂಥ ಏನಪ್ಪಾ ಅಂದ್ರೆ ಒಂದು ಚಿತ್ರವನ್ನ ಕೇಳಿರ್ತಾನೆ. ಇದನ್ನ ಏನಪ್ಪಾ ಅಂದ್ರೆ ನಾವು ಬಿಡಿಸ್ಕೊಳ್ಬೇಕಾಗುತ್ತೆ ಎಕ್ಸಾಮ್ ನಲ್ಲಿ ಕೇಳಿದ್ರೆ. ಓಕೆನಾ? ಇಷ್ಟೇನಪ್ಪಾ ಅಂತಂದ್ರೆ ನಾವು ಇಲ್ಲಿ ಈ ಒಂದು ಕ್ಲಾಸ್ನಲ್ಲಿ ನೋಡಿದೆವು. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯುತ್ ಪ್ರವಾಹದ ಮೇಲೆ ಏನಪ್ಪಾ ಅಂತಂದ್ರೆ ಒಂದು ಪ್ರಶ್ನೆ, ಒಂದು ಸೂತ್ರವನ್ನು ಕೊಟ್ಟಿದ್ದಾನೆ. ಅಂದ್ರೆ ಯಾವ ರೀತಿಯಾಗಪ್ಪ ಅಂತಂದ್ರೆ ವಿದ್ಯುತ್ ಪ್ರವಾಹವು ವಿದ್ಯುದಾವೇಶಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಮತ್ತೆ ಸಮಯಕ್ಕೆ ವಿಲೋಮಾನುಪಾತದಲ್ಲಿದೆ ಅಂತ ಹೇಳ್ತಾನೆ. ಅಂದ್ರೆ ನೋಡಿ ಮಕ್ಕಳೇ, ಇಲ್ಲೊಂದು ಸೂತ್ರವನ್ನ ಕೊಟ್ಟಿದ್ದಾನೆ. ಯಾವುದಪ್ಪ ಅಂತಂದ್ರೆ ವಿದ್ಯುತ್ ಪ್ರವಾಹವು ವಿದ್ಯುದಾವೇಶಕ್ಕೆ ನೇರ ಅನುಪಾತದಲ್ಲಿದ್ದರೆ ವಿದ್ಯುತ್ ಪ್ರವಾಹವು ಏನಪ್ಪಾ ಅಂತಂದ್ರೆ ಸಮಯಕ್ಕೆ ವಿಲೋಮಾನುಪಾತದಲ್ಲಿದೆ. ಇದನ್ನ ಸಮೀಕರಣ 1, ಸಮೀಕರಣ 2. ಹಾಗಾದರೆ ಸಮೀಕರಣ 1 ಮತ್ತು 2 ಗಮನಿಸಿದಾಗ I is directly proportional to Q by T ಅಂತ ಅನ್ನುವಂಥದ್ದು ಬರುತ್ತೆ. ಸೊ ಏನಪ್ಪಾ ಅಂದ್ರೆ ಸೂತ್ರ ಏನಾಗುತ್ತೆ, I is equal to Q by T ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ. ನೋಡಿ, ಈ ಸೂತ್ರ ನೋಡಿರ್ತೀರಾ ನೀವು. I is equal to Q by T ಅಂತ ಅನ್ನುವಂತಹ ಸೂತ್ರ. I ಅಂತಂದ್ರೆ ಏನು, ಇವಾಗ ತಾನೇ ಹೇಳಿದೆ, ಇದೆ ಅದರ ಸಾಂಕೇತಿಕ ರೂಪವಾಗಿದೆ ವಿದ್ಯುತ್ ಪ್ರವಾಹದು. Q ಅನ್ನುವಂಥದ್ದು ಇದರ ಸಾಂಕೇತಿಕ ರೂಪವಾಗಿದೆ ವಿದ್ಯುದಾವೇಶದು. T ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋದೇ ಅದು ಸಮಯ ಅಥವಾ ಟೈಮ್ ಅಂತ ಕರಿತೇವೆ. ಓಕೆನಾ? ಈ ಒಂದು 3 ಯಾವ ರೀತಿಯಾಗಪ್ಪ ಅಂದ್ರೆ ವಿದ್ಯುತ್ ಪ್ರವಾಹವು ವಿದ್ಯುತ್ ಆವೇಶಕ್ಕೆ ನೇರಾನುಪಾತದಲ್ಲಿದ್ದರೆ ಸಮಯಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ ಅಂತ ಅನ್ನುವಂಥ ಒಂದು ಆಧಾರವಾಗಿ ಇಟ್ಟುಕೊಂಡು ಏನಪ್ಪಾ ಅಂದ್ರೆ ಇಲ್ಲಿ ವಿದ್ಯುತ್ ಪ್ರವಾಹದ ಒಂದು ಸೂತ್ರವನ್ನ, ಚಿಕ್ಕದಾದಂತಹ ಸೂತ್ರವನ್ನ ಕೊಟ್ಟಿದ್ದಾನೆ. ಈ ಸೂತ್ರದ ಮೇಲೆ ಚಿಕ್ಕ ಚಿಕ್ಕ ಲೆಕ್ಕಗಳನ್ನ ಏನಪ್ಪಾ ಅಂದ್ರೆ ನೋಡ್ಬೇಕಾಗುತ್ತೆ. ಬನ್ನಿ ಮಕ್ಕಳೇ. ಓಕೆನಾ? ಪುಸ್ತಕದಲ್ಲಿ ಸಹ ಏನಪ್ಪಾ ಅಂದ್ರೆ ಕೆಲವೊಂದು ಲೆಕ್ಕಗಳನ್ನ ಕೊಟ್ಟಿದ್ದಾನೆ. ಆ ಲೆಕ್ಕಗಳನ್ನ ಬಿಟ್ಟು ಬೇರೆ ಯಾವುದೋ ಒಂದು ಓಕೆನಾ? ಈಗ ನಾನು ನೇರವಾಗಿ ಬರೆದ್ಬಿಡ್ತೀನಿ. ಈಗ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಯಾವ ರೀತಿಯಾಗಿರುತ್ತೆ ಅಂತ ಒಂದ್ಸರ್ತಿ ಓದ್ತೀನಿ ಮಕ್ಕಳೇ. ನೋಡಿ, ಒಂದು ಬಲ್ಬ್ನ ತಂತಿಯ ಮೂಲಕ 0.5 ಆಂಪಿಯರ್ ವಿದ್ಯುತ್ ಪ್ರವಾಹವು 10 ನಿಮಿಷಗಳ ಕಾಲ ಪ್ರವಹಿಸುತ್ತದೆ. ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುದಾವೇಶದ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತಂದು ಹೇಳ್ತಾನೆ. ನೋಡಿ ಮಕ್ಕಳೇ, ಎಷ್ಟು ಈಸಿಯಾಗಿ ಕೊಟ್ಟಿದ್ದಾನೆ. ಮೊದಲನೇದು ಕ್ವಶನ್ ನಿಮ್ಮ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಈ ವಿದ್ಯುತ್ ಶಕ್ತಿ ಚಾಪ್ಟರ್ನಲ್ಲಿ ನಿಮಗೆ ಏನಾಗುತ್ತೆಪ್ಪ ಅಂತಂದ್ರೆ ಪ್ರಶ್ನೆ ಕೊಟ್ಟಿರ್ತಾನಲ್ಲ, ಆ ಪ್ರಶ್ನೆಗೆ ಯಾವುದು ಉತ್ತರ ಬರಬೇಕು ಅಂತನ್ನುವಂಥದ್ದೇ ಗೊತ್ತಾಗಲ್ಲ ನಿಮಗೆ. ಮೊದಲನೇದಾಗಿ ಫಿಸಿಕ್ಸ್ನಲ್ಲಿ ಬಂದಾಗ, ಯಾವುದೇ ಒಂದು ಲೆಕ್ಕ ಬಂದಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಆ ಕೊಟ್ಟಿರುವಂತಹ ಪ್ರಶ್ನೆಯ ದತ್ತಾಂಶಗಳನ್ನು ಹಾಕೋಬೇಕು. ಈ ದತ್ತಾಂಶ ಅಂತನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಗಣಿತದಲ್ಲಿ ಕೇಳಿರ್ತಾನೆ. ಇವಾಗ ನನಗೆ ಏನಪ್ಪಾ ಅಂದ್ರೆ ಗಣಿತದಲ್ಲಿ ನಿಮ್ಮ ಶಿಕ್ಷಕರು ಹೇಳಿರ್ತಾರೆ, ನನಗೆ ಗೊತ್ತಿಲ್ಲ. ಮೊದಲು ನಾವೇನಪ್ಪ ಅಂದ್ರೆ ಕಲಿಯುವಾಗ ದತ್ತಾಂಶಗಳು ಅಂತಂದು ಬರ್ತಾ ಇದ್ವು. ಅಂದ್ರೆ ಆ ಪ್ರಶ್ನೆಯಲ್ಲಿ ಕೊಟ್ಟಿರೋದನ್ನ ಬರ್ಕೊಳ್ಳೋದು, ಅವುಗಳನ್ನ ದತ್ತಾಂಶಗಳಂತ ಕರೀತಾನೆ. ಇಲ್ಲಿ ನೋಡಿ, ಈ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾನೆ, ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ, ಒಂದು ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ ಏನಾಗ್ತಾ ಇದೆ, 0.5 A ಏನೋ ವಿದ್ಯುತ್ ಪ್ರವಾಹ ಹರಿಯುತ್ತಿದೆ ಅಂತ ಹೇಳ್ತಾನೆ. ಹಾಗಾದರೆ ದತ್ತಾಂಶಗಳಲ್ಲಿ ಏನೇನು ಕೊಟ್ಟಿದ್ದಾನಪ್ಪ ಅಂದ್ರೆ ವಿದ್ಯುತ್ ಪ್ರವಾಹ, ಅಲ್ಲಿ ಕೊಟ್ಟಿರೋದನ್ನೇ ಬರ್ಕೊಳ್ಳಿ. ವಿದ್ಯುತ್ ಪ್ರವಾಹ ಎಷ್ಟು, 0.5 ಆಂಪಿಯರ್ ಕೊಟ್ಟಿದ್ದಾನೆ. ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ, ಕೊಟ್ಟಿರುವಂತ ಮೊದಲು ಬರ್ಕೊಳ್ಬೇಕು. ತದನಂತರ ಏನಂತಲಿದ್ದಾನೆ ಅಂತ ಅಂದ್ರೆ ವಿದ್ಯುತ್ ಪ್ರವಾಹವು 10 ನಿಮಿಷಗಳ ಕಾಲ ಪ್ರವಹಿಸುತ್ತದೆ. ಎಷ್ಟು ನಿಮಿಷಗಳ ಕಾಲ? 10 ಅಂದ್ರೆ ಸಮಯ ಎಷ್ಟು, 10 ನಿಮಿಷ. ಓಕೆನಾ? 10 ನಿಮಿಷಗಳ ಕಾಲ. ಹಾಗಾದರೆ ಈ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸುತ್ತಿರುವಂತಹ ವಿದ್ಯುದಾವೇಶವೆಷ್ಟು ಅಂತ ಕೇಳಿದಾನೆ. ಏನು ಕೇಳಿದಾನೆ? ವಿದ್ಯುದಾವೇಶ ಎಷ್ಟು? ಸಿಂಪಲ್. ಹಾಗಾದ್ರೆ ಇವಾಗ ತಾನೇ ಒಂದು ಏನಪ್ಪಾ ಅಂದ್ರೆ ಸೂತ್ರವನ್ನ ಕೊಟ್ಟಿದ್ದೆ,
ಏನು I ಈಸ್ ಈಕ್ವಲ್ ಟು Q/T ಅಂತನ್ನುವಂಥದ್ದು. ಕರೆಕ್ಟಾ ಮಕ್ಕಳೇ? ಇವಾಗ ತಾನೇ ಕೊಟ್ಟಿರೋದು. ಇಲ್ಲಿ ನಮಗೆ ಏನೇನು ಕೊಟ್ಟಿದ್ದಾನೆ ನೋಡಿ, ಆಯ್ನ ಬೆಲೆ, ವಿದ್ಯುತ್ ಪ್ರವಾಹ, ಆಯ್ನ ಬೆಲೆ ಕೊಟ್ಟಿದ್ದಾನೆ, ಸಮಯ ಟೈಮ್ ಅನ್ನ ಕೊಟ್ಟಿದ್ದಾನೆ. ಏನನ್ನ ಕಂಡುಹಿಡಿಬೇಕು? ಕ್ಯೂ ಅನ್ನ ಕಂಡುಹಿಡಿಬೇಕು. ಇಷ್ಟೇ. ಓಕೆನಾ? ಇಲ್ಲಿ ಕ್ಯೂ ಅನ್ನ ಇಲ್ಲಿ ಬರ್ಕೊಳ್ತೀವಿ ನೋಡಿ. ಇಲ್ಲಿ ಮ್ಯಾಥಮೆಟಿಕಲ್ ಟರ್ಮ್ I ಈಸ್ ಈಕ್ವಲ್ ಟು Q/T. ಕ್ಯೂ ಅನ್ನ ಕಂಡುಹಿಡಿದ್ರಿ ಅಂತಂದ್ರೆ ಕ್ಯೂ ಅನ್ನ ಅಲ್ಲೇ ಇಟ್ಬಿಡಿ. ಓಕೆನಾ? I ಏನಪ್ಪಾ ಅಂದ್ರೆ ಈ ಕಡೆ ಇದೆ, I ಅನ್ನ ಅಲ್ಲೇ ಇಡಿ. ಇಲ್ಲಿ T ಏನಿದೆ? ಭಾಗಾಕಾರದಲ್ಲಿದೆ. Q/T ಅಂದ್ರೆ T ಏನಿದೆ? ಭಾಗಾಕಾರದಲ್ಲಿದೆ. ಭಾಗಾಕಾರ ಈಚ್ ಕಡೆ ಹೋಗಿದ್ರೆ ಏನಾಗುತ್ತೆ? ಅದು ಗುಣಾಕಾರದಲ್ಲಿ ಆಗುತ್ತೆ. ಅರ್ಥ ಆಗಿರ್ಬೇಕಂತ ತಿಳ್ಕೊಡ್ತೀನಿ ಮಕ್ಕಳೇ. ಅದೇ ರೀತಿಯಾಗಿ ಈಗ ಏನ್ ಮಾಡೋಣ ನಾವು, ಕ್ಯೂನ ಬೆಲೆ ಎಷ್ಟು ಕೊಟ್ಟಿದ್ದಾರೆ? 0.5 ಆಂಪಿಯರ್ ಅನ್ನ ಬಿಟ್ಕೊಳ್ಳಿ. ಕೊನೆಯದಾಗಿ ಏನಪ್ಪಾ ಅಂದ್ರೆ ಬರೆಯೋಣ. ಇನ್ನ ಸಾರಿ ಇದು ಕ್ಯೂನ ಬೆಲೆ ಕಂಡುಹಿಡಿಬೇಕು. ಐನ ಬೆಲೆ ಎಷ್ಟು ಕೊಟ್ಟಿದ್ದಾರೆ? 0.5. ಇನ್ನು ಸಮಯ 10 ನಿಮಿಷ. ಹಾಗಾದರೆ ನಾವು ಇಲ್ಲಿ ಸ್ವಲ್ಪ ಏನಪ್ಪಾ ಅಂತಂದ್ರೆ ನಾವು ಯೋಚನೆ ಮಾಡಬೇಕು ಮಕ್ಕಳೇ. ಇಲ್ಲಿ ಕೊಟ್ಟಿರೋದು 10 ನಿಮಿಷ. ನಾವು ಟೈಮನ್ನು ಏನು ಮಾಡಬೇಕು? ಇಲ್ಲಿ ಸೆಕೆಂಡ್ಗಳಲ್ಲಿ ಪರಿವರ್ತನೆ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ, ನಾನು ಬರೀತೀನಿ. 1 ನಿಮಿಷಕ್ಕೆ 60 ಸೆಕೆಂಡುಗಳಾದರೆ 10 ನಿಮಿಷಕ್ಕೆ ಎಷ್ಟು ಸೆಕೆಂಡುಗಳು? ಹಾಗಾದರೆ ಓರೆ ಗುಣಾಕಾರವನ್ನು ಮಾಡಬೇಕು. ಇದು ಮ್ಯಾಥಮೆಟಿಕಲ್ ಟರ್ಮ್. 10 × 60 ಎಷ್ಟಾಯಿತು? 600 ಸೆಕೆಂಡುಗಳು ಆಯಿತು ಮಕ್ಕಳು. ಕ್ಲಿಯರ್ ಆಗಿರ್ಬೇಕಂತ ತಿಳ್ಕೊಡ್ತೀನಿ. 0.5 ಆಂಪಿಯರ್ ಇದೆ, ಇಲ್ಲಿ 10 ನಿಮಿಷ ಇದೆ ಸಮಯ. ಆ 10 ನಿಮಿಷವನ್ನು ನಾವು ಎದರಲ್ಲಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೇವೆ? ಸೆಕೆಂಡ್ಸ್ಗಳಲ್ಲಿ. ಸೆಕೆಂಡ್ಸ್ಗಳಲ್ಲಿ ಅಂತಂದ್ರೆ ಯಾವ ರೀತಿಯಾಗಿ? 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ಸ್ಗಳು? 60 ಸೆಕೆಂಡುಗಳು. ಹಾಗಾದರೆ 10 ನಿಮಿಷಕ್ಕೆ ಎಷ್ಟು ಸೆಕೆಂಡುಗಳು ಅಂತನ್ನುವಂಥದ್ದು ನೇರವಾಗಿ ಓರೆ ಗುಣಾಕಾರ ಮಾಡಿದಾಗ 10 × 60 ಅಂತಂದ್ರೆ ಎಷ್ಟಾಯಿತು? 600 ಸೆಕೆಂಡುಗಳು ಆಯಿತು. ಹಾಗಾದರೆ ನಾನು ಇಲ್ಲಿ ನೇರವಾಗಿ ಬರ್ಕೊಳ್ತೀನಿ. ಅದಕ್ಕೋಸ್ಕರ ಮಕ್ಕಳೇ ನಿಮ್ಗೆ ಗೊತ್ತಾಗಲಿ ಅಂತಂದೆ ಪೆನ್ನುಗಳನ್ನು ಅಂದರೆ ಇಂಕ್ ಪೆನ್ಗಳನ್ನು ಚೇಂಜ್ ಮಾಡ್ತಾ ಮಾಡ್ತಾ ಬರಿತಾ ಇದ್ದೀನಿ ನೋಡಿ. ಹಾಗಾದರೆ Q ಈಸ್ ಈಕ್ವಲ್ ಟು 0.5 × 600 ಸೆಕೆಂಡು. ಓಕೆನಾ? ಇವಾಗ ನೇರವಾಗಿ ಇದರದ್ದೇನಪ್ಪ ಅಂದ್ರೆ ಗುಣಾಕಾರವನ್ನು ಮಾಡಿದಾಗ ಎಷ್ಟು ಬರುತ್ತೆ ಅಂತಂದರೆ ಲೆಕ್ಕ ಮಾಡಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾ ಬರೆದಿರ್ತೀನಿ, ಅದನ್ನು ನೋಡಿ ಹೇಳಬೇಡಿ. ಓಕೆನಾ? ಎಷ್ಟಪ್ಪ ಅಂತಂದರೆ 300 ಅದು ಏನು? ಕೂಲಮ್. 300 ಕೂಲಮ್. ಈ ರೀತಿಯಾದಂಥ ಏನಪ್ಪ ಅಂತಂದ್ರೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರುವಂಥ ಒಂದು ಪ್ರಶ್ನೆಯ ಒಂದು ಲೆಕ್ಕ ಈ ರೀತಿಯಾಗಿದೆ. ಇದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂದ್ರೆ ಲೆಕ್ಕವನ್ನು ನೋಡೋಣ. ಇದನ್ನು ಏನಪ್ಪ ಅಂತಂದ್ರೆ ಯಾರಿಗಾದರೂ ಗೊತ್ತಾಗಲಿಲ್ಲ ಅಂತಂದರೆ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ ಮಕ್ಕಳೇ.